ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ನೋಟಿಫಿಕೇಷನಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಹೊಸ ನೋಟಿಫಿಕೇಷನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದಾಗಿ ಹೊರಡಿಸಿರ್ತಕ್ಕಂಥ ಒಂದು ಹೊಸ ನೋಟಿಫಿಕೇಷನ್. ಈ ಒಂದು ನೋಟಿಫಿಕೇಷನ್ನಲ್ಲಿ ಪೌರ ಕಾರ್ಮಿಕ ಹುದ್ದೆಗಳಿಗಾಗಿ ಒಂದು ನೋಟಿಫಿಕೇಷನ್ ಹೊರಡಿಸಲಾಗಿದೆ. ಈ ಒಂದು ನೋಟಿಫಿಕೇಷನ್ 14/3/2024ರಲ್ಲಿ ಹೊರಡಿಸಲಾಗಿತ್ತು. ಈ ಒಂದು ನೋಟಿಫಿಕೇಷನ್ನಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಅಂತ. ಈ ಒಂದು ನೋಟಿಫಿಕೇಷನ್ನಲ್ಲಿ ಒಟ್ಟು 905 ಹುದ್ದೆಗಳನ್ನು ಕರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹುದ್ದೆಯ ಹೆಸರನ್ನು ನೋಡೋಣ, ಇಲಾಖೆಯ ಹುದ್ದೆಯ ನಾಮಪದವನ್ನು ನೋಡೋಣ ಅಂತೇಳಿ. BBMPಯಲ್ಲಿ ಕೆಲಸ ಮಾಡುವಂಥ ಒಂದು ಗ್ರೂಪ್ ಡಿ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪೌರ ಕಾರ್ಮಿಕರು ಅಂತ ಹೇಳಿ ಈ ಒಂದು ಹುದ್ದೆಗೆ ತೆಗೆದುಕೊಳ್ತಾ ಇದ್ದಾರೆ. ಸ್ಥಳೀಯ ವೃಂದದ ಅಂತಂದರೆ ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಅವಕಾಶ ಇದೆ ಅಂತ ಹೇಳ್ಬೋದು. ಒಟ್ಟು ಹುದ್ದೆಗಳ ಸಂಖ್ಯೆ ನೀವು ನೋಡ್ಬೋದು 905 ಹುದ್ದೆಗಳು ಇರೋದನ್ನು ನಾವು ಕಾಣ್ಬೋದು. ಈ ಒಂದು 905 ಹುದ್ದೆಗಳನ್ನು ಹಲವಾರು ರೀತಿಗಳಲ್ಲಿ ಕೆಟಗರೈಸ್ ಮಾಡಿ ಈ ರೀತಿಯಾಗಿ ವಿಭಜನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಟೋಟಲ್ ನೋಡೋದಾದರೆ ನಾವು 905 ಹುದ್ದೆಗಳಿವೆ. ಅದರಲ್ಲಿ ಇತರೆ ಅಂತಂದರೆ ಪುರುಷರಿಗೆ ಇರೋದು 140 ಹುದ್ದೆಗಳಿವೆ. ಅದೇ ರೀತಿಯಾಗಿ ಮಹಿಳೆಯರಿಗೆ 300 ಹುದ್ದೆಗಳು ಇರೋದನ್ನು ನಾವು ಕಾಣ್ಬೋದು. ಗ್ರಾಮೀಣ ಅಭ್ಯರ್ಥಿಗಳಿಗೆ 230 ಹುದ್ದೆಗಳಿವೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 48 ಹುದ್ದೆಗಳಿವೆ. ಆಮೇಲೆ ತೃತೀಯ ಲಿಂಗದವರಿಗೆ 13 ಇವೆ. ಆಮೇಲೆ ಅದೇ ರೀತಿಯಾಗಿ ಮಾಜಿ ಸೈನಿಕ 86. ಒಟ್ಟಿನಲ್ಲಿ 905 ಹುದ್ದೆಗಳಿರೋದನ್ನು ನಾವು ಕಾಣ್ಬೋದು. ಈ ಒಂದು ಪೌರ ಕಾರ್ಮಿಕ ಹುದ್ದೆಗಳಿಗೆ 17,000ದಿಂದ ಹಿಡಿದು 28,950 ರೂಪಾಯಿವರೆಗೆ ವೇತನ ಶ್ರೇಣಿ ಇರೋದನ್ನು ನಾವು ಕಾಣ್ಬೋದು. 17,000ದಿಂದ 28,950 ವೇತನ ಶ್ರೇಣಿಯನ್ನು ಇಟ್ಟಿದ್ದಾರೆ. ಈ ಒಂದು ಹುದ್ದೆಗೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಂತಂದರೆ, ಈ ಒಂದು ಹುದ್ದೆಗೆ ಯಾವುದೇ ರೀತಿಯಾಗಿ ಕ್ವಾಲಿಫಿಕೇಷನನ್ನು ಇವರು ಇಟ್ಟಿಲ್ಲ. ವಿಶೇಷ ಸೂಚನೆ ಅಂತಂತಂದರೆ, ಈ ಹುದ್ದೆಗೆ ಬರಬೇಕಂತಂದ್ರೆ ನೀವು ಏನು ಮಾಡಬೇಕು ಅಂತಂದರೆ ಸುಮಾರು 2 ವರ್ಷಗಳವರೆಗೆ ಈ ಒಂದು ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿರಬೇಕು. ಇಲ್ಲಿ ನೋಡ್ಬೋದು, ಈ 2 ವರ್ಷಗಳಷ್ಟು ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಈ ಒಂದು ಪೌರ ಕಾರ್ಮಿಕ ಹುದ್ದೆಗಳಿಗೆ 17,000ದಿಂದ 28,950 ರೂಪಾಯಿಗಳಷ್ಟು ವೇತನ ಶ್ರೇಣಿ ಇರುವಂಥ ಒಂದು ಹುದ್ದೆಗೆ ನೀವು 15/4/2024 ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ನೋಡ್ಬೋದು, ಯಾರೆಲ್ಲ ಈ ಒಂದು ನೋಟಿಫಿಕೇಷನ್ಗೆ ಕ್ವಾಲಿಫೈಡ್ ಆಗಿರ್ತೀರೋ ನೋಡಿ, ಅವರೆಲ್ಲ ಆದಷ್ಟು ಬೇಗನೆ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡುವಂಥ ಒಂದು ಪ್ರಯತ್ನವನ್ನು ಪಡಿ ಅಂತ ಹೇಳ್ತೀನಿ. ಒಟ್ಟು 905 ಹುದ್ದೆಗಳಿವೆ. ಈ ಒಂದು 905 ಹುದ್ದೆಗಳನ್ನು ಇಲ್ಲಿ ಮೇಲೆ ನೋಡ್ತಾ ಇದ್ದಾರಲ್ಲ, 11,307 ಹುದ್ದೆಗಳು. ಈ ಒಂದು 11,307 ಹುದ್ದೆಗಳ ಒಂದು ಅಡಿಯಲ್ಲಿ ಈ ಒಂದು 905 ಹುದ್ದೆಗಳನ್ನು ತೆಗೆದುಕೊಳ್ತಾ ಇರೋದನ್ನು ನಾವು ಕಾಣ್ಬೋದು. ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.